ಅಧ್ಯಕ್ಷರೇ ಮೊಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದ ಏನು ಕೇಳಬೇಡಂದ್ರೆ ಹೆಂಗ ಅಧ್ಯಕ್ಷರೇ? ಮೊಳಕಾಲಿನ ಸಮಸ್ಯೆ ಅದೊಂದು ಟೊಂಕದ ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆ ಏನದ ನೀವು ಮೊಳಕಾಲಿನ ಕೇಳಿದ್ರೆ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷ? ನೀವು ಪ್ರಶ್ನೆ ನಿಮ್ದು ಇಲ್ಲಿ ಇರೋದು ಬಿ ಆಫೀಸ್ ಬಗ್ಗೆ. ಹೌದು ಅಧ್ಯಕ್ಷ. KPS ಗೆ ಹೋಗಿದ್ದೀರಿ, ಬಿ ಆಗ್ತದ KPS ಸ್ಕೂಲ್ ಏನ್ ಸಮಸ್ಯೆ ಅದ ಹೇಳ್ಬೇಡ, ಅದು ಸಪರೇಟ್ ಆಗಿ ಮಾತಾಡಿ. ಇಲ್ಲಿ ಪ್ರಶ್ನೆ ಕೇಳಿ. ಈಗ ಅದಕ್ಕೆ ದಯಮಾಡಿ ಸಚಿವರೇ ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ಕೊಡ್ರಿ. ಮತ್ ಯಾವುದೇ ಶಾಲೆಗೆ ಅಧ್ಯಕ್ಷರೇ ಡಿ ಗ್ರೂಪ್ ಕೆಲಸ ಮಾಡೋರಿಲ್ಲ, ಹೋಗಿ ಟೀಚರ್ಗಳೇ ಹುಡುಕ್ಬೇಕು ಅಧ್ಯಕ್ಷರೇ. ಸಾಲಿ ಇದು ಮುಗಿತಾ? ಕಚೇರಿ ಮುಗಿತಾ? ದಯಮಾಡಿ ಅದು ಒಂದು. ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ 12,000 ಸ್ಯಾಲ್ರಿ ಕೊಡ್ಲತ್ತೀರ ಅವರಿಗೆ. ಅವ್ರ ಜೊತೆ ಕೆಲಸ ಮಾಡೋರು ಸ್ಯಾಲ್ರಿ ಯಾರು ತೋತಾರೆ? 80,000 1 ಲಕ್ಷ ರೂಪಾಯಿ ಸ್ಯಾಲ್ರಿ ಬಾಜು ಕೆಲಸ ಮಾಡೋರು ತೋತಾನೆ. ಅವ್ರು 12,000 ಯಾವ ರೀತಿ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ? ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು ಅಧ್ಯಕ್ಷರೇ. ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರೇ, ಹುಲ್ಸೂರು ತಾಲೂಕಾ ನೀವೆಲ್ಲರ ಕೇಳಿರಿ, 18 ಊರುಗಳವ ಒಂದು ತಾಲೂಕಾ ನಮ್ಮದು, 18 ಊರುಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಾರ ದಯಮಾಡಿ 50-60 ಹಳ್ಳಿ ಮೇಕಾರ್ ಸಾಯ್ಗೋರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕಾ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಅದ. ಅದ್ರ ಜೊತೆಗೆ ಅಧ್ಯಕ್ಷರೇ ಸಚಿವರೇ 7 ಸ್ಕೂಲ್ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ, ಶಿಕ್ಷಕರು ಸತ್ತಾರ, ಅಲ್ಲಿ ಶಿಕ್ಷಕರಿಗೆ ತುಂಬತಕ್ಕಂಥದ್ದಾಗ್ತಾ ಇಲ್ಲ. 11,000 ಶಿಕ್ಷಕರು ಕರೆದ್ರೆ ನೀವು ಧನ್ಯವಾದ ಹೇಳ್ತೀನಿ ನಾವು. ಆದ್ರೆ ಅಲ್ಲಿ ತನಕ ಅದ್ರ ಪರಿಸ್ಥಿತಿ ಏನು? ಇವತ್ತಿಗೆ ಬಿ ಬಸವ ಕಲ್ಯಾಣದ ಸಚಿವರೇ ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ, ಒಂದು ಶಾಲೆದಾಗ ಒಬ್ಬನೇ ಮಾಸ್ತರ್, ನಂಬಲ್ಲಿ ಒಂದು ಸ್ಕೂಲ್ನೊಳಗೆ ಒಬ್ಬನೇ ಟೀಚರ್, ಏಕೋಪಾಧ್ಯಾಯ ಶಾಲೆಗಳು. ದಯಮಾಡಿ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ತೀನಿ. ತಾವು ಒಳ್ಳೆ ಕೆಲಸ ಮಾಡ್ಲತ್ತೀರಿ, ನನಗೆ ಗೌರವದ ನಿಮ್ಮ ಬಗ್ಗೆ. ಪೇಪರ್ ಅಲ್ಲಿ ಹೋಗಿ. ಮಾನ್ಯ ಅಧ್ಯಕ್ಷರೇ, BO ಆಫೀಸು ಎಲ್ಲೆಲ್ಲಿ ಸುಮಾರು 50-60 ಕಡೆಗೆ ಇನ್ನೂ ನಾವು ಮಾಡೋದು ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಕ್ರಮೇಣ ಸರ್ಕಾರಗಳು ಬಂದಾಗ ಒಂದು ತಾಲೂಕನ್ನ ಡಿವಿಷನ್ ಮಾಡಿ ಇಲ್ಲ ಹೊಸ ತಾಲೂಕನ್ನ ತಂದಾಗ ತಾಲೂಕು ಆಫೀಸು ಮತ್ತು ಪೊಲೀಸ್ ಆಫೀಸು ಮತ್ತು EO ಆಫೀಸ್ ಇವನ್ನ ಮಾತ್ರ ಮಾಡ್ತಾ ಇದ್ದಾರೆ. BO ಆಫೀಸು ಮತ್ತು ಬೇರೆ ಬೇರೆ ಇಲಾಖೆದು ಏನು ಮಾಡ್ತಾ ಇಲ್ಲ. ಆದರೆ ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮುಂಚೆ ಹೆಂಗೆ ನಡೀತಾ ಇತ್ತು ಆ ಥರ ಮಾಡ್ತೀವಿ. ಮುಂದೆ ಏನಾದರೂ ನಾವು ಕೂಡ ಇದಕ್ಕೂ ಕಳಿಸಿದ್ದು, ಆದರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಮಗೆ ಹಣದ ವ್ಯವಸ್ಥೆ ಏನಾದರೂ ಆಯಿತು ಅಂತ ಹೇಳಿದರೆ ನಮ್ದೆಲ್ಲರೂ ಜಾಗ ಇದ್ದೇ ಇರ್ತದೆ. ಅಲ್ಲಿ BO ಆಫೀಸ್ನ ಕಳಿಸೋದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ, ಯಾಕೆಂದರೆ ಆರ್ಥಿಕ ಇಲಾಖೆ ಅವ್ರ ಹತ್ರನೇ ಇರೋದ್ರಿಂದ ಅವರಿಗೂ ಕೂಡ ಮನವಿ ಮಾಡಿದ್ದೀನಿ. ಎಲ್ಲೆಲ್ಲಿ ಜರೂರಿ ಅವಶ್ಯಕತೆ ಇದೆ ಅಲ್ಲಾದರೂ ಫಸ್ಟ್ ಕೊಡಿ ಅಂತಕ್ಕಂಥದ್ದು ಕೆಲವು ಮನವಿಯನ್ನು ಕೂಡ ಮಾಡಿ ಆದಷ್ಟು ಬೇಗ ಅದನ್ನ ನಾವು ಮಾಡ್ತಕ್ಕಂಥದ್ದು. ಈಗ ಇಂಗ್ಲೀಷ್ ಟೀಚರ್ಸು ನೀವು ಹೇಳ್ತಕ್ಕಂಥದ್ದು ಹೋದ್ಸತಿ ನಾನು ಬೈಲಿಂಗ್ವಿಲ್ ಅಂಥೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಮಾನ್ಯ ಅಧ್ಯಕ್ಷರೇ, ಸದನದಿಂದ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೊರಗಡೆ ಮಾಧ್ಯಮದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ, ಚರ್ಚೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದು ಮಾಡಬೇಕಾಗತ್ತೆ. ಸದನದಿಂದ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಒಂದು ಶಾಲೆನೂ ಸರ್ಕಾರಿ ಶಾಲೆ, ಬರೀ ಕನ್ನಡ ಅಲ್ಲ, ಯಾವುದೇ ಸರ್ಕಾರಿ